ನಮಸ್ತೆ ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ್ವೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಸೊ ಇವತ್ತು ಮಂಕ ಏನ್ ಮಾತಾಡ್ತಾನೆ ಅಂತ ನೀವು ಅನ್ಕೊಂತಾ ಇದ್ರೆ, ನಾನು ಏನ್ ಮಾತಾಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ಲಿಂಕ್ ಟು ದಿಸ್ ಮಂತ್, ಅಂದ್ರೆ ಫೆಬ್ರವರಿಗೆ ಲಿಂಕ್ ಆಗಿರೋ ಒಂದು ಟಾಪಿಕ್. ಐ ಥಿಂಕ್ 90% ನೀವೇನ್ ಗೆಸ್ ಮಾಡಿರ್ತೀರ ಅದು ಕರೆಕ್ಟ್. ಪ್ರೀತಿ ಬಗ್ಗೆ. ಸೊ ಕಮಿಂಗ್ ಟು ದಿಸ್ ಲವ್, ಪ್ರೀತಿ, ಕಾದಲ್, ವಾಟ್ ಎವರ್, ಪ್ಯಾರ್, ಈ ಕಾಲಿಂಗ್ ಯುವರ್ ಲ್ಯಾಂಗ್ವೇಜ್. ಸೊ ಇದ್ರ ಬಗ್ಗೆ ನಾನು ನನ್ನ ಅನಿಸಿಕೆಗಳನ್ನ ಹೇಳ್ತೀನಿ. ಯಾಕಂದ್ರೆ ಎಷ್ಟೊಂದು ಜನ ಪ್ರೀತಿ ಅನ್ನೋದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಜನ ಇದ್ದಾರೆ. ಪ್ರೀತಿ ಅನ್ನೋದು ನಾವು ಅನ್ಕೊಂಡಿದ ತಕ್ಷಣ ಆಗುವಂಥದ್ದಲ್ಲ, ಅಥವಾ ನಾವು ಬಯಸಿದ್ದು ನಮಗೆ ಸಿಗ್ಲಿ ಅನ್ನೋದಲ್ಲ, ಆಯ್ತಾ. ಸೊ ಹಾಗಾಗಿ ತುಂಬಾ ಜನ ಪ್ರೀತಿ, ಎಸ್ಪೆಷಲಿ ಇನ್ ಯೂತ್, especially college going people or colleagues who are searching for love in other gender. ಈಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರು ಇನ್ನೊಬ್ಬರಲ್ಲಿ ಪ್ರೀತಿನ ಅಪೇಕ್ಷೆ ಪಡ್ತಾ ಇದಾರಲ್ಲ, ಅಥವಾ ತಮ್ಮ ಕಂಪ್ಯಾನಿಯನ್ನ ಹುಡುಕ್ತಾ ಇದಾರಲ್ಲ, ಅಂತವ್ರಿಗೆ ನಾನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಈ 10 minutes ಆಫ್ ಟೈಮ್ ವೇಸ್ಟ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ಆವಾಗಲೇ ನಾನು ಹೇಳೋ ಮೆಸೇಜು ನಿಮ್ಗೆ ಅರ್ಥ ಆಗೋದು. ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಅನದರ್ ವಿಡಿಯೋ. You might ignore and you will lose the important things. Okay, so I'm confident that the time you spend, ಈ 5 ನಿಮಿಷ ನೀವೇನು ನೋಡ್ತಿರಲ್ಲ, ಇದು ವರ್ತ್ ಇರುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ 90% of the viewers are just viewing my video and they're not subscribing. So just, it's a free subscription. Please subscribe, and this is the only encouragement I have, guys. ನನ್ನ ವಿಡಿಯೋಸ್ ತುಂಬಾ ಜನಕ್ಕೆ ತಲುಪಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೂ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ, as you all know, it's just a waste of time. ಓಕೆ, ಬನ್ನಿ. ಸೊ ನಾನು ಹೇಳ್ದಂಗೆ ಪ್ರೀತಿ ಇದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಎಷ್ಟೊಂದು ಜನ ಯುವಕರು ಅಥವಾ ಯುವತಿಯರು ಪ್ರೀತಿ ಅನ್ನೋದನ್ನ ಒಂಥರ ಅವರು ಯಾವ ರೀತಿ ಏನು ನೋಡಿ ಒಬ್ಬ ವ್ಯಕ್ತಿನ ಅಥವಾ ಆಪೋಸಿಟ್ ಜೆಂಡರ್ನ ಅಟ್ರಾಕ್ಟ್ ಮಾಡ್ತಾರೆ ಅಥವಾ ಅಟ್ರಾಕ್ಟ್ ಆಗ್ತಾರೆ, ಅದು ಯೂಶಲಿ ಇನಿಷಿಯಲಿ ಅದು ಪ್ರೀತಿ ಆಗಿರಲ್ಲ. ಇಟ್ ವಿಲ್ ಬಿ ಜಸ್ಟ್ as you all say, fatal, just attraction ಅಂತ ಹೇಳ್ಬೋದು. ಏನೋ ಒಂದು ಅಟ್ರಾಕ್ಟ್ ಆಗ್ತಾರೆ, ಅದು ಏನೋ ಒಂದು ಗುಣ ನೀವು ಅವರಲ್ಲಿ ನೋಡಿರ್ತೀರ, ಅದರಿಂದ ಇಟ್ ವಿಲ್ ಬಿ ಜಸ್ಟ್ ನಾರ್ಮಲ್ ಅಟ್ರಾಕ್ಷನ್, ಆಯ್ತಾ. ಪ್ರೀತಿ ಅನ್ನೋದು ಒಂದು ಕ್ಷಣದಲ್ಲಿ ಅಥವಾ ಒಂದು ದಿನದಲ್ಲಿ ಅಥವಾ ಒಂದು ಸ್ಪೆಸಿಫಿಕ್ ಪೀರಿಯಡ್ ಅಲ್ಲಿ ನೀವು ಗುರ್ಸಕ್ಕಾಗಲ್ಲ. ಪ್ರೀತಿ ಅನ್ನೋದು ಒಬ್ಬ ಮನುಷ್ಯನಿಗೆ ನಾವು ಎಷ್ಟು ಲೆವೆಲ್ಗೆ ನಾವು ಅದನ್ನ ಆ ವ್ಯಕ್ತಿನ ಪ್ರೀತಿಸ್ತೀವಿ, ಮತ್ತೆ ಅಷ್ಟು ಲೆವೆಲ್ ಪ್ರೀತಿಸೋದಕ್ಕೆ ನಾವೆಷ್ಟು ಕಾಂಪ್ರಮೈಸ್ ಆಗ್ತೀವಿ ಅನ್ನೋದು ರೆಡಿ ಆದ್ಮೇಲೆ ಮಾತ್ರ ನಾವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡಕ್ ಸಾಧ್ಯ. ಯಾಕಂದ್ರೆ ನೀವು ಅನ್ಕೊಂಡಂಗೆ ಆ ವ್ಯಕ್ತಿ ಇರ್ಬೇಕು, ಅಥವಾ ನೀವು ಹೆಂಗ್ ಬಯಸಿದ್ರೋ ಹಂಗೆ ಇರ್ಬೇಕು ಅಂತ ಹೇಳಿ ಆ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರೀತಿ ಮಾಡಿದ್ರೆ ಆ ಪ್ರೀತಿ ಸಕ್ಸಸ್ಫುಲ್ ಆಗಲ್ಲ. ಏನೋ ಒಂದು ಗುಣನೋ ಅಥವಾ ಏನೋ ಒಂದು ವಸ್ತುನೋ ಆ ವ್ಯಕ್ತಿ ನೋಡಿ ಅವ್ರ ಹತ್ರ ಇದಿದೆ ಅದಿದೆ ಅಂತ ಹೇಳಿ ನೀವು ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಅಲ್ಲ, ಆಯ್ತಾ. ಸೊ ಪ್ರೀತಿ ಅನ್ನೋದು ಏನು, ಪ್ರೀತಿ ಅನ್ನೋದು ಹೇಗೆ ಹುಟ್ಟುತ್ತೆ, ಆಮೇಲೆ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಇವೆಲ್ಲನೂ ನೀವು ಆಲ್ಮೋಸ್ಟ್ ತುಂಬಾ ಜನ ಹತ್ರ ಮಾತಾಡಿದಿರಾ, ಕೇಳಿರ್ತೀರ ಅಲ್ವಾ. ಸೊ ನಾನು ಸಿಂಪಲ್ ಆಗಿ ಹೇಳೋದಿಷ್ಟೇ, ನೀವು ಯಾರನ್ನಾದ್ರೂ ಇಷ್ಟಪಟ್ರೆ ಅಥವಾ ಪ್ರೀತಿಸಿದ್ರೆ ದಯವಿಟ್ಟು ಆ ವ್ಯಕ್ತಿನ ಅವ್ರ ಇಷ್ಟದಂಗೆ ಹೇಳಕ್ ಬಿಟ್ಬಿಡಿ. ಇದು ಸಿಂಪಲ್ ಫ್ಯಾಕ್ಟ್. ನಿಮ್ಮ ಇಷ್ಟದ ತರ ಅವ್ರನ್ನ ಕನ್ವರ್ಟ್ ಮಾಡಕ್ ಹೋದ್ರೆ ಅಥವಾ ಅವ್ರನ್ನ ಬದಲಾಯಿಸಕ್ ಹೋದ್ರೆ ಅದಾಗಲ್ಲ. ಯಾಕಂದ್ರೆ ಆ ವ್ಯಕ್ತಿ ಕೂಡ ನಿಮ್ಮನ್ನ ಅವನ ತರ ನೋಡೋದಕ್ಕೆ ಅಥವಾ ಅವಳ ತರ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಇಫ್ ಯು ವಾಂಟ್ ಟು ಲಿವ್ ಟುಗೆದರ್, ದೆನ್ ಯು ಶುಡ್ ಬಿ ರೆಡಿ ಫಾರ್ ಲಾಟ್ ಆಫ್ ಕಾಂಪ್ರಮೈಸಸ್. ಜಸ್ಟ್ ಮೂವಿ ನೋಡ್ದಂಗೆ ಅಥವಾ ಎಲ್ಲೋ ಕತೆ ಕೇಳ್ದಂಗೆ, ಫೇರಿ ಟೈಲ್ ಅಲ್ಲಿ ಇದ್ದಂಗೆ, ಕನಸಿನ ರಾಜಕುಮಾರ ಅಥವಾ ಕನಸಿನ ರಾಜಕುಮಾರಿ ಅಂತ ಹೇಳಿ ಅವ್ರ ಹಿಂದೆ ಬಿದ್ದು ಅವ್ರನ್ನ ಎಸ್ ಅನ್ನೋವರೆಗೂ ಅವ್ರನ್ನ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಫಾಲೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಬಂಡು ಬಿದ್ದು ಏನೋ ಮಾಡಿ ಒಟ್ಟಲ್ಲಿ ಜೊತೆಗೆ ಆಗ್ತೀರಾ ಅನ್ಕೊಳ್ಳಿ. ಅವಳು ಎಸ್ ಅಂತಾಳೆ, ಅವ್ರ ಎಸ್ ಅಂತಾನೆ ಹೋಗ್ತೀರಾ. ಬಟ್ ಆಕ್ಚುಲಿ ನೀವೊಬ್ರು ಜೊತೆಗೆ ವೆನ್ ಯು ಸ್ಟಾರ್ಟ್ ಲಿವಿಂಗ್ ಟುಗೆದರ್, ನೀವು ಎಂಗೇಜ್ಮೆಂಟ್ ಮದುವೆನೋ ಆಗಿ ನೀವು ನೆಕ್ಸ್ಟ್ ಫೇಸ್ ಆಫ್ ಲೈಫ್ ಹೋಗ್ತಿರಲ್ಲ, ಅವಾಗ್ಲೇನೆ ನಿಮ್ಮ ಪ್ರೀತಿಗೆ ಒಂದು ದೊಡ್ಡ ಚಾಲೆಂಜ್ ಬರೋದು. ಓಕೆ, ಯಾಕೆ ಗೊತ್ತಾ, ಅಲ್ಲಿವರೆಗೂ ನಿಮಗೆ ಜೀವನ ಅನ್ನೋದೇನೋ ಅಂತ ಗೊತ್ತಿರಲ್ಲ. ಸೊ ನಾನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಓದ್ತಾ ಇದಿರಲ್ಲ, ಓದೋ ವಯಸ್ಸಲ್ಲಿ ದಯವಿಟ್ಟು ಈ ತರ ಹಿಂದೆ ಬೀಳೋದು ಅಥವಾ ಈ ತರ ಕಮಿಟ್ಮೆಂಟ್ಗಳಿಗೆ ಹೋಗೋದು ಇವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಆ ಸ್ಟೇಜ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಪ್ರೀತಿ ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿರಲ್ಲ.
ಒಂದು. ಎರಡನೇದು, ನಿಮ್ಗೆ ಜವಾಬ್ದಾರಿ ಇರಲ್ಲ. ಆಯ್ತಾ? ಸೊ ಒಂದ್ಸಲಿ ನೀವು ಜೀವನನ ಹತ್ರದಿಂದ ನೋಡಿದಾಗ ಮಾತ್ರ ನಿಮ್ಗೆ ಲೈಫ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಗೊತ್ತಾಗುತ್ತೆ. ಸುಮ್ನೆ ಅಪ್ಪ ಅಮ್ಮ ಕೊಡ್ಸಿರೋ ಶೋಕಿ ಬಟ್ಟೆಗಳನ್ನ ಹಾಕೊಂಡು ಬೈಕ್ ತಗೊಂಡು ಕಾರ್ ತಗೊಂಡು ಶೋ ಆಫ್ ಮಾಡ್ಕೊಂಡು ಯಾರನ್ನೋ ನೀವು ಇಂಪ್ರೆಸ್ ಮಾಡಿ ಇನ್ಫ್ಯಾಚುಯೇಷನ್ ಒಳಗಾಗಿ ನೀವು ಯಾರಾದ್ರೂ ವ್ಯಕ್ತಿನ ಆರಿಸ್ಕೊಂಡ್ರೆ ಅದು ಶಾರ್ಟ್ ಟರ್ಮ್. ಅದರಿಂದ ನೀವು ಆ ಟೈಮ್ ಸ್ಪೆಂಡ್ ಮಾಡಿರ್ತೀರಲ್ಲ ಇಂಪ್ರೆಸ್ ಮಾಡಕ್ಕೆ, ಅದು ವೇಸ್ಟ್. ಆಮೇಲೆ ಅದು ಏನೇನು ನೀವು ಸ್ಪೆಂಡ್ ಮಾಡಿರ್ತೀರಾ, ಇವನ್ ಕ್ಯಾಶ್ ಆಲ್ಸೋ, ಅದು ವೇಸ್ಟ್. ಮತ್ತೆ ಏನೇನೋ ನಿಮ್ಗೆ ಮೈಂಡ್ ಕೂಡ, ನಿಮ್ ಮನಸ್ಸು ಕೂಡ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಓದೋ ವಯಸ್ಸಲ್ಲಿ ಇವೆಲ್ಲ ಬಿಟ್ಬಿಡಿ, ಓದೋದ್ರ ಬಗ್ಗೆ ಗಮನ ಕೊಡಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಫ್ರೆಂಡ್ಶಿಪ್ ಅಂಡ್ ಕಮಿಟಿಂಗ್. ಸೊ ಫ್ರೆಂಡ್ಶಿಪ್ ಅನ್ನೋದು ಅದು ಯಾವುದೇ ರೀತಿಯಾಗಿ ಬೌಂಡ್ರೀಸ್ ಇರಲ್ಲ. ಆಯ್ತಾ? ಸೊ ನೀವು ಅನ್ಕೊಂಡಂಗೆ ಅವರೇ ಇರಬೇಕು ಅನ್ನೋದು ಬಯಸೋದಿರುತ್ತಲ್ಲ, ಆದ್ರೂ ಬರಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಶೇರಿಂಗ್ ಇರುತ್ತೆ, ಹೆಲ್ಪಿಂಗ್ ನೇಚರ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಆಲ್ ಸಾರ್ಟ್ಸ್ ಆಫ್ ಅದರ್ ಆಕ್ಟಿವಿಟೀಸ್. ಬಟ್ ಒನ್ಸ್ ಯು commit to somebody, or say you are in love, or you express love to some other person, the other gender, so ಅದು ಜವಾಬ್ದಾರಿಯಿಂದ ಇರಬೇಕು, ಜವಾಬ್ದಾರಿಯುತವಾಗಿರ್ಬೇಕು ಆ ಡಿಸಿಷನ್. ಲೈಟ್ ಆಗಿ ಸುಮ್ನೆ ಲವ್ ಅನ್ಬಿಟ್ಟು ಏನೋ ಒಂದು ಇಂಪ್ರೆಸ್ ಮಾಡಿ ಆಮೇಲೆ ಜೊತೆಲಿ ಇದ್ದಾಗ ನಿಮ್ಗೆ ನಿಜವಾದ ಬಣ್ಣ ಗೊತ್ತಾದಾಗ ಅದು ಉಳಿಯಲ್ಲ, ಅವಾಗ ಬಣ್ಣ ಬಯಲಾಗುತ್ತೆ. ಸೊ ಆ ಬಣ್ಣ ಬಯಲಾದಾಗ ಏನಾಗುತ್ತೆ, ನೀವು ಇಷ್ಟು ದಿವಸ ಏನ್ ಮಾಡಿರ್ತೀರಲ್ಲ ಅದೆಲ್ಲ ಒಂದು ನಾಟಕ ಅಂತ ಅನ್ಸ್ಬಿಟ್ಟು ಅಲ್ವಾ? ಸೊ ಈ ರೀತಿ ಮಿಲಿಯನ್ಸ್ ಆಫ್ ಎಕ್ಸಾಂಪಲ್ಸ್ ಆಗಿದೆ. ಲವ್ ಮಾಡುವಾಗ ಒಂಥರ ಇರ್ತಾರೆ, ಲವ್ ಮಾಡಿ ಮದುವೆ ಆದ್ಮೇಲೆ ಇನ್ನೊಂಥರ ಆಗ್ತಾರೆ. ಇವೆಲ್ಲ ಕೇಳಿದೀವಲ್ವಾ ಕಥೆಗಳು. ಅದಕ್ಕೆ ದೊಡ್ಡವರು ಕೂಡ ಈ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಿದಾಗ ಅವರು ಕೂಡ ಇವೆಲ್ಲ ಏನೂ ಇಲ್ಲ ಬಿಡೋ, ಯಾರೆಲ್ಲ ಒಂದು ಟೈಮಲ್ಲಿ ಹಂಗೆ ಆಡ್ತಾರಷ್ಟೇ, ಆಮೇಲೆ ಮದುವೆ ಆದ್ರೆ ಗೊತ್ತಾಗುತ್ತೆ ಅವ್ರ ಬಂಡವಾಳ ಅಂತ ಹೇಳ್ತಾರೆ. ಸೊ ಇಂಥವ್ರಿಗೆ ನೀವು ಉತ್ತರ ಕೊಡ್ಬೇಕಂದ್ರೆ ಜೆನ್ಯೂನ್ ಆಗಿ ಒಂದು ಕ್ವಾಲಿಟಿನ ನೀವು ಇಷ್ಟಪಟ್ರೆ ಆ ಪರ್ಸನ್ ನ ನೀವು ಉಳಿಸ್ಕೊಳೋದಕ್ಕೆ ಯು ಶುಡ್ ಬಿ ರೆಡಿ ಟು ಡು ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಅಂಡ್ ಕಾಂಪ್ರಮೈಸ್. ಆಯ್ತಾ? ಸೊ ಅದಕ್ಕೆ ಹೇಳಿದ್ ನಾನು, ಪ್ರೀತಿ ಮಾಡೋದು ಸುಲಭ ಅಲ್ಲ, ಅಂಡ್ ಪ್ರೀತಿಸ್ತವ್ರನ್ನೇ ನೀವು ಮದುವೆ ಆಗೋದು ಅದು ಕೂಡ ಸುಲಭ ಅಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಎದುರಾಗೋ ಎಲ್ಲಾ ಚಾಲೆಂಜಸ್ಗೂ ನೀವು ರೆಡಿ ಆಗಿದ್ರೆ ಮಾತ್ರ ನೀವು ಪ್ರೀತಿನ ಉಳಿಸ್ಕೊಳಕ್ಕಾಗತ್ತೆ. ಇಲ್ಲ ಅಂದ್ರೆ as I said, it will be just one more page that you just tear it off and throw it away. ಆಯ್ತಾ? ಸೊ ಹಾಗಾಗಿ ಅದಕ್ಕೆ ಹೇಳಿದ್ದು ಹುಷಾರಾಗಿರ್ಬೇಕು. ಈಗ ಹುಡುಗಿನೇ ಆಗ್ಲಿ ಹುಡುಗನೇ ಆಗ್ಲಿ ಅಲ್ಲ, ಏನೋ ಒಂದು ಅವ್ರ ಮನ್ಸಲ್ಲಿ ಇರುತ್ತೆ, ನನ್ನ ಕಂಪ್ಯಾನಿಯನ್ ಈ ತರ ಇರ್ಬೇಕು, ನನ್ನ ಪ್ರೀತಿಸೋ ಹುಡುಗ ಅಥವಾ ನನ್ನ ಪ್ರೀತಿಸೋ ಹುಡುಗಿ ಈ ತರ ಈ ಎಕ್ಸೋ ಅನ್ಸೋ A to Z ಕ್ವಾಲಿಟೀಸ್ ABCD ಇರ್ಬೇಕು ಅಂತ ನಾವು ಅನ್ಕೊಂತೀವಿ. ಬಟ್ ಎಲ್ಲಾ ಕ್ವಾಲಿಟೀಸ್ ಅಲ್ಲೂ ಅವರು ಅದೇ ಲೆವೆಲ್ ಮೀಟ್ ಮಾಡ್ತಾರೆ ಫಾರ್ ಲಾಂಗ್ ಟರ್ಮ್ ಅನ್ನೋದಿದೆಯಲ್ಲ, ಅದು ಭ್ರಮೆ. ನಮ್ ಎಲ್ಲಾ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನಾವು ಒಂದೇ ತರ ಇರಕ್ಕಾಗಲ್ಲ. ಕೆಲವೊಂದು ಸಿಚುವೇಶನ್ಸ್ ಬರುತ್ತೆ ವಿಚ್ ವಿಲ್ ಚಾಲೆಂಜ್ ಯುವರ್ ಕ್ವಾಲಿಟಿ, ವಿಚ್ ವಿಲ್ ಚಾಲೆಂಜ್ ಯುವರ್ ಆಟಿಟ್ಯೂಡ್ಸ್. ಆ ಟೈಮಲ್ಲೂ ಕೂಡ ನೀವು ಓಕೆ ನಾನು ಇದು ಮಾಡಿದಾಗ ಈ ತರ ಇದ್ವಿ, ಹಂಗೆ ಫೇಸ್ ಮಾಡು ಹಿಂಗೆ ಫೇಸ್ ಮಾಡು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಸ್ಟೇಜ್ ಬಂದಾಗ ನಮ್ಗೆ ಆ ಏಜ್ ಆದಾಗ ಆ ಏಜ್ ಅಲ್ಲಿ ಆ ತರ ಎಂಥೂಸಿಯಾಸಮ್ ಇರಲ್ಲ. ಯಾರು 40 ವರ್ಷ ಆದ್ಮೇಲೆ ನೀವು ಬೈಕ್ ತಗೊಂಡು ವೀಲಿಂಗ್ ಮಾಡಿ ಅಂದ್ರೆ ಆಗುತ್ತಾ? ಅಥವಾ ದೊಡ್ಡ 6 ಪ್ಯಾಕ್ ಮಾಡ್ಕೊಳ್ಳಿ ನೀವು 25 ಇಯರ್ಸ್ ಅಲ್ಲಿ ನೀವು ಹೆಂಗೆ ಬೈಸೆಪ್ಸ್ ಬರ್ಸಿದೀರಾ, ಜಿಮ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ 40 ಇಯರ್ಸ್ ಆದ್ರೂ ನೀವು ಅವಾಗ ಹೆಲ್ದಿ ಆಗಿದ್ರೆ, ಅವಾಗ ಹೆಲ್ತ್ ಕಾನ್ಶಿಯಸ್ ಇತ್ತು, ಇವಾಗ ಇಲ್ಲ ಅಂತ ಹೇಳಕ್ಕಾಗತ್ತಾ? ಸೊ ಅದೇ ತರ ಹುಡುಗನೂ ಕೇಳ್ಬೋದಲ್ಲ, ಅವಾಗ ನೀನ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ, ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ಬಿಟ್ರೆ. ಸೊ ಇದೇ ಸಣ್ಣ ಸಣ್ಣ ಕಾರಣಗಳೇ ಸಾಕು ರೀ, ಒಂದು ಮನುಷ್ಯನ ಪ್ರೀತಿ ಮಾಡಿ ಮದುವೆ ಆಗಿದ್ದು ಅವರು ಮುಂದೆ ಜೀವನ ಮಾಡ್ತಾ ಇದ್ದಾಗ ಅವ್ರನ್ನ ಬೇಜಾರು ಮಾಡಿಸ್ಬಿಡುತ್ತೆ. ಸೊ ಹಾಗಾಗಿ ಇವೆಲ್ಲ ಮಾತಾಡಕ್ ಹೋಗ್ಬಾರ್ದು. ಪ್ರೀತಿ ಮಾಡ್ಬೇಕು, ನೀವು ಒಂದ್ಸಲ ಕಮಿಟ್ ಆಗಿ ಇಷ್ಟಪಟ್ಟು ನೀವು ಮದುವೆ ಆಗ್ತೀರಾ ಅಂತ ಹೇಳಿದ್ರೆ ಅವ್ರ ಆ ಜಾಯಮಾನಕ್ಕೆ ಆ ವಯೋಮಾನಕ್ಕೆ ತಕ್ಕನಾಗಿ ಏನೇನ್ ಬದಲಾವಣೆಗಳಾಗುತ್ತೆ ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ತಾ ಇರ್ಬೇಕು. ಆಯ್ತಾ? ಒಂದೇ ತರ ನಾವು ಒಂದೇ ಫೇಸ್ ಅಲ್ಲ, ನಾವು ಲವ್ ಮಾಡುವಾಗಿರೋ ಸ್ಟೇಜೇ ಫೈನಲ್ ವರ್ಗೂ ಇರಲ್ಲ. ಬಟ್ ಆ ಪ್ರಮಾಣದ ಪ್ರೀತಿ ನಿಮ್ಮಲ್ಲಿ ಇದ್ರೆ, ಆ ಪ್ರಮಾಣದ ಕಂಪ್ಯಾಷನ್ ಇದ್ರೆ, ಆಮೇಲೆ ಅಕ್ಸೆಪ್ಟೆನ್ಸ್ ಇರಬೇಕು. ಆಸ್ ಟೈಮ್ ಗೋಸ್, however he behaves or however she behaves, you should be able to compromise and accept the fact. ಸೊ ಇವೆಲ್ಲ ತಿಳ್ಕೊಂಡು ಆಮೇಲೆ ನೀವು ಪಾರ್ಟ್ನರ್ಸ್ ಆರಿಸ್ಕೊಳ್ಳಿ. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಜಸ್ಟ್ another 2-3 years ಡಮ್, ಇನ್ನೊಬ್ರು ಹುಡುಕ್ತೀರಾ ಡಮ್. ಹೇಳ್ಬೋದು ಜನ, ಓಕೆ ಮಗ ಏನೋ ಇಷ್ಟ ಆಗ್ಲಿಲ್ಲ ಬಿಡು, ಬಿಟ್ಬಿಟ್ಟೆ ಅಂತ ಹೇಳ್ಬೋದು. ಬಟ್ ನೀವು ನೆಕ್ಸ್ಟ್ ಟೈಮ್ ಇಷ್ಟಪಟ್ಟಾಗ ನೀವು ಇದನ್ನೇ ನೀವು ರಿಪೀಟ್ ಮಾಡ್ತೀರಾ. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಆಲ್ವೇಸ್ ಲವ್ ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಇಟ್ ಕಮ್ಸ್ ಸ್ಪಾಂಟೇನಿಯಸ್ಲಿ. ನೋ, ಆತರ ಏನಲ್ಲ, ಏನ್ ಮ್ಯಾಜಿಕ್ ಅಲ್ಲ. ಜಳೆ ಓದ್ ಜಮ್ದಲ್ಲಿ ಏನೋ ಮದುವೆ ಆಗಿದ್ರು, ಈ ಜಮ್ದಲ್ಲಿ ನಮ್ಗೆ ಲಿಂಕ್ ಇದೆ, ಇವೆಲ್ಲ ಬೋಗಸ್ರಿ, ಏನೂ ಅಲ್ಲ. ಇಷ್ಟಪಡ್ತೀರಾ ಅಂದ್ರೆ ಬಟ್ ಪ್ರೆಸೆಂಟ್ ಇಷ್ಟಪಡ್ತಿದ್ದೀರಾ, ಪಾಸ್ಟ್ ಫ್ಯೂಚರ್ ಗೊತ್ತಿಲ್ಲ.
ಪ್ರೆಸೆಂಟ್ ಇಷ್ಟಪಡೋದು ಫ್ಯೂಚರ್ಗೂ ತಗೊಂಡೋಗಿ. ಫ್ಯೂಚರಲ್ಲಿ ತಗೊಂಡೋಗ್ಬೇಕಾದ್ರೆ ನೀವು ಈ ಗುಣಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಈ ಸಿಚುವೇಶನ್ ಅಲ್ಲಿ ನಾವು ಹಿಂಗಿರ್ತೀವಿ, 20s ಅಲ್ಲಿ ಹಿಂಗಿರ್ತೀವಿ, 30s ಅಲ್ಲಿ ಹಿಂಗಿರ್ತೀವಿ, 40s ಅಲ್ಲಿ ಹಿಂಗಿರ್ತೀವಿ, 50s ಅಲ್ಲಿ ಹಿಂಗಿರ್ತೀವಿ. ರೆಸ್ಪಾನ್ಸಿಬಿಲಿಟೀಸ್, ಚಾಲೆಂಜಸ್ ಬಂದಾಗ ನಾವು ಹೇಗಿರ್ತೀವಿ, ಹೇಗೆ ಅವ್ರ ಸಪೋರ್ಟ್ ನಿಂತ್ಕೊಂತೀವಿ, ಹೇಗೆ ಅವ್ರ ಕಷ್ಟ ದಿನಗಳಲ್ಲಿ ನಾವು ಜೊತೆಲಿ ಇರ್ತೀವಿ. ಪ್ರಿಪೇರ್ ಆಗ್ಬೇಕು ಎಲ್ಲದಕ್ಕೂ, ಆಯ್ತಾ? ಸುಮ್ಮನೆ ಏನೋ ಲವ್ ಅನ್ಬಿಟ್ಟು ಹಿಂದೆ ಬಿದ್ಬಿಟ್ಟು ಅವ್ರನ್ನ ಪಟಾಯಿಸ್ಕೊಂಡ್ಬಿಟ್ಟು ಅಥವಾ ಅಟ್ರಾಕ್ಟ್ ಮಾಡ್ಕೊಂಡು ಅವ್ರು ಬಂದ್ಬಿಟ್ರೆ ನೀವು ಗೆದ್ರಿ ಅಂತ ಅಲ್ಲ. ನಿಜವಾದ ಲೈಫ್ ಸ್ಟಾರ್ಟ್ ಆಗೋದೆ ವೆನ್ ಯು ಸ್ಟಾರ್ಟ್ ಲಿವಿಂಗ್ ಟುಗೆದರ್. ಸೊ ಹಾಗಾಗಿ ಯುವಕರಿಗೆ ಮತ್ತೆ ಯುವತಿಯರಿಗೆ ನಾನ್ ಹೇಳೋದು ಒಂದು ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರೀತಿ ಮಾಡಿದ್ರೆ ಅದನ್ನ ಜೆನ್ಯೂನ್ ಆಗಿ ಪ್ರೀತಿ ಮಾಡಿ. ಯಾವ್ದೋ ಒಂದು ಕಾರಣ ಕೊಟ್ಟು ಅಥವಾ ಯಾವ್ದೋ ಒಂದು ವಸ್ತುಗೋ ಯಾವ್ದೋ ಅವ್ರ ಹತ್ರ ಇರೋ ಗುಣಕ್ಕೋ ನೀವು ಇಷ್ಟಪಟ್ಟು ಬಿದ್ರೆ ಅದು ಪ್ರೀತಿ ಅನ್ನಲ್ಲ, ಇನ್ಫ್ಯಾಚುಯೇಷನ್ ಅಂತ. ಹಾಗಾಗಿ ದಯವಿಟ್ಟು ಡೋಂಟ್ ಗೋ ಫಾಲ್ ಇನ್ಫ್ಯಾಚುಯೇಷನ್ಸ್, ಡೋಂಟ್ ಫಾಲ್ ಫಾರ್ ಇನ್ಫ್ಯಾಚುಯೇಷನ್ಸ್, ಅಟ್ರಾಕ್ಷನ್ಸ್. ಜೆನ್ಯೂನ್ ಲವ್ ಇದ್ರೆ ಮಾತ್ರ ಕಮಿಟ್ ಆಗಿ ಪಾರ್ಟ್ನರ್ಸ್ ಆಗಿ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಮಾಮೂಲಿ ಇದ್ದೇ ಇರ್ತಾರಲ್ಲ, ಯಾರನ್ನ ತೋರಿಸ್ತಾರೋ ಮದುವೆ ಆಗಿ ಅವ್ರನ್ನೇ ಇಷ್ಟಪಡಿ. ಪ್ರೀತಿ ಅನ್ನೋದು ಬರೀ ನಾವೇ ಹುಡ್ಕೋದಂತ ವಸ್ತು ಅಲ್ಲ. ಯಾರು ನಮ್ ಜೊತೆ ಇರ್ತಾರೋ ಅವ್ರನ್ನ ನಾವು ಪ್ರೀತಿಸ್ಬೋದು. ನಾವು ಪ್ರೀತಿ ಕೊಟ್ರೆ ಅವರು ಪ್ರೀತಿ ಕೊಡ್ತಾರೆ, ಆಯ್ತಾ? ಸೊ ಪ್ರೀತಿ ಅನ್ನೋದು ಮನುಷ್ಯರಲ್ಲಿ ಎನಿ ಪಾಯಿಂಟ್ ಆಫ್ ಟೈಮ್ ಯಾವ ವಯಸ್ಸಲ್ಲಾದ್ರೂ ಕೂಡ ಅದು ಬೇಕಾಗೇ ಬೇಕಾಗುತ್ತೆ, ಅವಶ್ಯಕದ ವಸ್ತು. ದುಡ್ಡಿಲ್ದೇ ಇದ್ರೂ ಪರವಾಗಿಲ್ಲ, ಪ್ರೀತಿ ಇದ್ರೆ ಅವ್ರು ಖುಷಿಯಾಗಿರ್ತಾರೆ. ಕೆಲವು ಸಲ ದುಡ್ಡಿಂದ ಬರ್ದಿರೋ ಸುಖ ಪ್ರೀತಿಲಿ ಬರುತ್ತೆ, ಆಯ್ತಾ? ನಾವು ಜೊತೆಲಿ ನಿಂತಾಗ ಬರುತ್ತೆ. ಕಷ್ಟ ದಿನಗಳಲ್ಲಿ ಅವ್ರ ಜೊತೆ ಇದ್ರೆ ಸಾಕು, ಅದೇ ಪ್ರೀತಿ. ಸೊ ಹೀಗಾಗಿ ಈ ಜಮಾನದಲ್ಲಿ ನೀವು ರೋಸ್ ಕೊಟ್ಟು, ಚಾಕ್ಲೇಟ್ಸ್ ಕೊಟ್ಟು, ಕಾರ್ಡ್ ಕೊಟ್ಟು, ಕ್ಯಾಶ್ ಕೊಟ್ಟು, ಪಬ್ಬ ಬಾರೋ ಕರ್ಕೊಂಡು ಹೋಗಿ ಸುತ್ಸಿ ಪ್ರೀತಿ ಮಾಡೋದಿದೆಯಲ್ಲ, ಅದು ಯಾವ್ದಕ್ಕೂ ವ್ಯಾಲ್ಯೂನೂ ಇಲ್ಲ. ಅದನ್ನ ಯಾವ್ದನ್ನು ಅವರು ಸೀರಿಯಸ್ ಆಗಿ ತಗೊಳೋದು ಇಲ್ಲ. ಎಷ್ಟು ಜನ ಎಷ್ಟು ಪಬ್ಗಳು ಬಾರಲ್ಲಿ ಒಟ್ಟಿಗೆ ಕುಡಿದಿದ್ದಾರೆ, ಬಟ್ ಅವರೆಲ್ಲ ಲೈಫ್ ಕಂಪೇನಿಯನ್ಸ್ ಆಗಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಜೆನ್ಯೂನ್ ಲವ್ ಮಾಡಿದ್ರೆ ಅವ್ರ ಜೊತೆ ಎಲ್ಲಾ ವಯೋಮಾನದಲ್ಲೂ ಕಾಂಪ್ರಮೈಸ್ ಆಗಕ್ಕೆ ಮತ್ತೆ ಅಕ್ಸೆಪ್ಟ್ ಮಾಡಕ್ ರೆಡಿ ಇರಿ, ಅಷ್ಟೇ. ಸೊ ನನ್ನ ಈ 10 ನಿಮಿಷದ ಮಾತಲ್ಲಿ ತಮ್ಗೆ ಏನಾದ್ರು ವರ್ತ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಆಸ್ ಐ ಸೆಡ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಆಸ್ 90% ಆಫ್ ದ ವ್ಯೂವರ್ಸ್ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಸೊ ದಯವಿಟ್ಟು ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಡೋಂಟ್ ಫಾಲ್ ಇನ್ ಲವ್ ಜಸ್ಟ್ ಫಾರ್ ಸಮ್ ಸ್ಮಾಲ್ ಥಿಂಗ್ಸ್ ಆರ್ ಫ್ಯಾಟಲ್ ಅಟ್ರಾಕ್ಷನ್ಸ್. ಜೆನ್ಯೂನ್ ಆಗಿ ಲವ್ ಮಾಡಿ, ಜೆನ್ಯೂನ್ ಆಗಿ ಕಮಿಟ್ ಆಗಿ, ಮತ್ತೆ ಶಾಶ್ವತವಾಗಿ ಪ್ರೀತಿನ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊಂತೀನಿ. ಓಕೆ, ಧನ್ಯವಾದಗಳು.